ಅದಾಗವಾಗ ಫಿಲಂಗಳಲ್ಲಿ ಹಾಡ್ತಾ ಇರ್ತಾರೆ, ಈ ಬಂಧನ ಜನ್ಮ ಜನ್ಮದ ಅನುಬಂಧನ ಅಂತ. ಅದಲ್ಲ ಪ್ರೇರೆ, ಮನುಷ್ಯನದಲ್ಲ ಜನ್ಮ ಜನ್ಮದ ಅನುಬಂಧನ, ದೇವರಿದು ನಮ್ಮದು. ನಿಜಾನ ವಾಕ್ಯ ಅದೇ ಹೇಳುತ್ತಾ? ದೇವರದು ನಮ್ಮದು ಇರುವಂತದ್ದು ಜನುಮ ಜನುಮದ ಅನುಬಂಧನ. ಆದಾಮನ ಗರ್ಭದೊಳಗಿಂದ ಇದುವರೆಗೂ ನಾವು ಬದುಕಿದ್ದೇವೆ. ಆ ಆತ್ಮನು ಟ್ರಾನ್ಸ್ಫರ್ ಆಗಿ ಒಬ್ರಿಂದ ಒಬ್ರಿಗೊಬ್ರಿಗೆ ಬರ್ತಾ ಇದೆ ಅಂದ್ರೆ ದೇವರ ಕೃಪೆ. ನನ್ನ ತಂದೆ ನನ್ನ ತಾಯಿ ಯೇಸು ಕ್ರಿಸ್ತನು ಯಾರಂತ ನಂಬಲೊಲ್ಲದವರಾಗಿದ್ದರು, ದೇವರು ಯಾರಂತ ಗೊತ್ತಿಲ್ಲದವರಾಗಿದ್ದರು. ಅವರ ಪ್ರಾಣವನ್ನು ಮದುವೆ ಆಗೋಕ್ಕಿಂತ ಮುಂಚೆ ತೆಗೆಯದೆ ಅವರ ಗರ್ಭದಿಂದ ನಾನು ಹುಟ್ಟು ಬಂದು ಇವತ್ತು ದೇವರ ಮಾತುಗಳನ್ನು ಹೇಳ್ಬೇಕನ್ನುವಂಥದ್ದು ಸಂಕಲ್ಪ ಯಾರ್ದು? ದೇವರದು. ದೇವರು ಕರೀತಾ ಇರೋದು ಹೇಗೆ? ಮಮತೆಯ ಹಗ್ಗದಿಂದ. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. ಅದಾ ಕಾರಣ. ಏನ್ ಕಾರಣ ಗೊತ್ತಾ? ನನ್ನ ತಂದೆ ದೇವರನ್ನು ನಂಬದಿದ್ರು ಆತನನ್ನು ಉಳಿಸಿದ್ದು ಯಾರು ಗೊತ್ತಾ? ಅದಾ ಕಾರಣ. ಯಾಕೆ? ಅದ್ರಲ್ಲಿ ನಾನಿದ್ದೆ. ನನ್ನ ತಂದೆಯ ಗರ್ಭದಲ್ಲಿ ಯಾರಿದ್ದೆ? ನಾನಿದ್ದೆ. ನನ್ನೊಳಗಡೆ ಯಾರಿದ್ದ? ನನ್ನ ಮಗ ಇದ್ದ. ನನ್ನ ಮಗನೊಳಗಡೆ ಯಾರಿದ್ದಾನೆ ಗೊತ್ತಾ? ಅವನ ಮಗನೋ ಮಗಳೋ ಇದ್ದಾಳೆ. ಅದಕ್ಕೋಸ್ಕರ ನಮ್ಮ ತಂದೆ ಎಷ್ಟೇ ದುಷ್ಟರಾಗಿ ಬದುಕಿದ್ರು, ಎಷ್ಟೇ ವ್ಯಭಿಚಾರಿಯಾಗಿ ಬದುಕಿದ್ರು, ಎಷ್ಟೇ ನರಹಂತಕರಾಗಿದ್ರು ನಮ್ಮ ತಂದೆಗೆ ಯಾಕೆ ಗೊತ್ತಾ ಸಾಯಿಸ್ಲಿಲ್ಲ? ನಾನು ಮದುವೆ ಆಗಿ ನಾನು ಊಟಕ್ಕಿದ್ದ ಮುಂಚೆ ಯಾಕೆ ಸಾಯಿಸ್ಲಿಲ್ಲ ಗೊತ್ತಾ? ಅದರ ಒಳಗಡೆ ನಾನಿದ್ದೆ. ಯಾಕೆ ಗೊತ್ತಾ? ದೇವರು ಪ್ರೀತಿಸಿರುವುದು ಒಂದು ತಲೆಮಾರಿಗೆ ಮಾತ್ರ ಅಲ್ಲ ಪ್ರೇರೆ, ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋಣ ಈ ರಾತ್ರಿ. ದೇವರು ನಮ್ಮನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. ಅದಾ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಳ್ಳುತ್ತಿದ್ದೇನೆ ಪ್ರೇರೆ. ಕರುಣ ಸಂಬಂಧ ಯಾರ್ದಿರುತ್ತೆ? ತಂದೆದಿರುತ್ತಾ ತಾಯಿದಿರುತ್ತಾ? ಅಮ್ಮನದಲ್ವಾ? ತಾಯಿ ಸಂಬಂಧ ಕರುಣ ಸಂಬಂಧ ಅಂತಾರೆ. 9 ತಿಂಗಳು ಕೇವಲ ಈ ದೇಹದಿಂದ ಒಂದು ಆಹಾರ ಮಗನಿಗೆ ಟ್ರಾನ್ಸ್ಫರ್ ಆಗುವುದನ್ನು ಕರುಣ ಸಂಬಂಧ ಅಂತಾರೆ. ಎಲ್ಲೋ ಇರುವಂತ ಮಗನಿಗೆ ನೋವಾದ್ರೆ ತಾಯಿಗೆ ಅಲ್ಲಿ ಚುರುಕನ್ನತೆ. ಏನೋ ಒಂದು ಎಷ್ಟೇ ದೂರ ಇದ್ರು ಆ ತಾಯಿ, ಆ ಮಗನು ಎಷ್ಟೇ ದೂರ ಇದ್ರು, ಮಗನು ತಾಯಿ ಎಷ್ಟೆಷ್ಟೇ ದೂರ ಇದ್ರು, ಸ್ವಲ್ಪ ಮಗನಿಗೆ ಏನಾದ್ರೂ ಒಂದು ಅನಾಹುತ ಆಗುವಂತ ಸಂಭವ ಇದ್ರೆ ಇಲ್ಲಿ ಕರಡು ಚುರುಕನ್ನತಂತೆ. ಎಲ್ಲರಿಗೂ ಆಗುತ್ತೆ ಇಲ್ಲೋ ಅಂತ ನಾನು ಹೇಳ್ತಾ ಇಲ್ಲ, ಕೆಲವ್ರಿಗೆ ಆಗತ್ತೆ ಪ್ರೇರೆ, ಗೊತ್ತಾ? ಕೆಲವ್ರಿಗೆ ಆಗತ್ತೆ. ಮಗನು ಫೋನ್ ಮಾಡಿ, ಅಮ್ಮ ರಾತ್ರಿ ಇಂತ ಅನಾಹುತ ಆಗ್ಬೇಕಾಗಿತ್ತು, ನನ್ಗೆ ಅನಿಸ್ತು ಕಣೋ, ನನ್ಗೆ ಅನಿಸ್ತು ನಿನಗೇನೋ ಆಗೋ ಸಂಭವ ಐತೆ ಅಂತ ಅಲ್ವಾ? ಇದು ಕರುಳ ಸಂಬಂಧ. 9 ತಿಂಗಳ ಸಂಬಂಧವೇ ತಾಯಿಗೆ ಚುರುಕನ್ನುವಾಗ ಆ ತಂದೆ ಆದ ಪರಮಾತ್ಮನು ನಮ್ಮನ್ನೆಲ್ಲ ಹೊತ್ತಿ ಬೆಳಕಾಗಿ ಸೂರ್ಯನನ್ನು, ಚಂದ್ರನನ್ನು, ನಕ್ಷತ್ರಗಳನ್ನು, ಭೂಮಿಯನ್ನು, ಸರ್ವ ಲೋಕವನ್ನು ಉಂಟು ಮಾಡಿ ನಮ್ಮ ಪಾದದಲ್ಲಿ ಇಟ್ಟಿದ್ದಾರೆ ಪ್ರೇರೆ. ಆತನ ಸಂಬಂಧ ಎಂಥದ್ದು? ಶಾಶ್ವತವಾದದ್ದು ಮತ್ತು ತಲತಲಾಂತರವಾದದ್ದು. ಒಂದು ದಿನದ ಸಂಬಂಧ ಅಲ್ಲ, 2 ದಿನದ ಸಂಬಂಧ ಅಲ್ಲ, 50 ವರ್ಷದ ಸಂಬಂಧ ಅಲ್ಲ. ಜನುಮದ ಸಂಬಂಧ ಯಾರ್ದಿದೆ? ದೇವರದು, ನಮ್ಮದು ಪ್ರೇರೆ. ಹೌದಾ? ಮನುಷ್ಯನಿಗೆ ಏನಾದ್ರೂ ಗೊತ್ತಾ? ಅರ್ಥ ಆಗತ್ತಾ ಈ ಮಾತು? ಮನುಷ್ಯನಿಗೆ ಅರ್ಥ ಆಗತ್ತಾ? ದೇವರ ಆತ್ಮವು ನಿನ್ನಲ್ಲಿ ಇರುವುದರಿಂದ ನೀನು ಬದುಕ್ತಾ ಇದೀಯ ಮಗನೇ. ಈ ಆತ್ಮ ಕೊಟ್ಟಂತ ಯಜಮಾನನೊಬ್ಬನಿದ್ದಾನೆ. ಒಬ್ಬ ಓನರ್ ಇದ್ದಾರ? ಒಬ್ಬರು ಓನರ್ ಇದ್ದಾರೆ ಪ್ರೇರೆ. ಆ ಓನರ್ ಹತ್ರ ಬಳಿಲಿ ನಮ್ಮ ಆತ್ಮ ಹೋಗ್ಬೇಕಂದ್ರೆ, ದೇವರ ಬಳಿಗೆ ಹೋಗ್ಬೇಕಂದ್ರೆ ನಾವ್ ಯಾವ ರೀತಿ ಬದುಕಬೇಕು? ದೇವರ ಹತ್ರ ಹೋಗುತ್ತಾ ಈ ಆತ್ಮ? ಖಂಡಿತ ಹೋಗುತ್ತೆ ಪ್ರೇರೆ. ಒಂದ್ಸರಿ ಪ್ರಸಂಗಿಗಂತ ನೋಡೋಣ. ಪ್ರಸಂಗಿಗಂತ 12ನೇ ಅಧ್ಯಾಯ 7ನೇ ವಚನ ಅಲ್ಲ, 12:7. ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗೆ ಆಗುವುದು, ಆತ್ಮವು ತನ್ನನ್ನು ದಯಪಾಲಿಸಿದ ಪರಮಾತ್ಮನ ಬಳಿಗೆ ಸೇರುವುದು. ಅವಲೇ ಇಷ್ಟರೊಳಗೆ ನಿನ್ನ ಸೃಷ್ಟಿಕರ್ತನನ್ನು ನಿನ್ನನ್ನು ಸೃಷ್ಟಿ ಮಾಡಿದಂತ ತಂದೆಯಾದ ಪರಮಾತ್ಮನ ಬಳಿಗೆ ಹೋಗುವುದರೊಳಗಡೆಗೆ ಆತನನ್ನು ತಿಳಿದುಕೋಬೇಕಂತೆ. ಅವಾಗ ಏನ್ ನೋಡ್ದು? ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಮೂಗಿನಲ್ಲಿ ಜೀವಶ್ವಾಸ ಉದಿಸಿದ್ರು. ಮಣ್ಣಿನಿಂದ ಆಗಿರುವಂತ ದೇಹ ಮಣ್ಣಿಗೋಗಿದ್ದ ಬೇರೆ. ಈ ಮನೆ ಕೆಳಗಡೆ ಎಷ್ಟು ಸಮಾಧಿ, ಎಷ್ಟು ಹೆಣಗಳು ಬಿದ್ದಿದೆ ನಮ್ಗೆ ಗೊತ್ತಾ ನಮ್ಗೆ? ಮಹಾಯುದ್ಧಗಳು ನಡೆದಿದೆ ಆಗಿನ ಕಾಲದಲ್ಲಿ. ಮಹಾಯುದ್ಧಗಳು ನಡೆದಿ ಹೆಣಗಳು, ರಾಷ್ಟ್ರಗಳು ಬಿದ್ದಿದೆ. ಕೋಟ್ಯಾಂತರ ಜನ ಸತ್ತಿದ್ದಾರೆ ಅಲ್ವಾ? ಅನೇಕರು ಇದ್ದಾರೆ ಕೆಳಗಡೆ. ಏನಾದ್ರೂ ವ್ಯತ್ಯಾಸ ಕಾಣ್ತಾ ಇದೆಯಾ ಭೂಮಿಯಲ್ಲಿ? ಅದೇ ರೀತಿ ಇದೆ, ಯಾವುದೂ ವ್ಯತ್ಯಾಸ ಇಲ್ಲ. ಆತ್ಮ ಎಲ್ಲೋಗಿದೆ? ಪರಮಾತ್ಮನ ಬಳಿಗೆ. ಈಗ ಪರಮಾತ್ಮನ ಬಳಿಗೆ ಹೋಗುವಂತ ಆತ್ಮ ನರಕ ಕಳಿಸ್ಬೇಕು, ಸ್ವರ್ಗ ಕಳಿಸ್ಬೇಕು? ದೇವರ ಚಿತ್ತ. ದೇವರು ನಮ್ಗೆ ಏನಾಗಿದ್ದಾರೆ ಗೊತ್ತಾ? ಮೊದಲದಾಗಿ ತಂದೆ